ಶಾರೀರಿಕ, ಮಾನಸಿಕ, ಭೌತಿಕ, ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಆರ್ಥಿಕ ಈ 8 ಹಂತದಲ್ಲಿ ಡೆವಲಪ್ ಆಗಬೇಕು. ಏನೇ ಆಗ್ಬೇಕಾದ್ರೂ ಮನುಷ್ಯನಿಗೆ ಬೇಕಿರುವುದು 2 ಸಾಧನಗಳು, ಒಂದು ಶರೀರ, ಇನ್ನೊಂದು ಮನಸ್ಸು. ಶರೀರ ಮತ್ತು ಮನಸ್ಸನ್ನು ಹೊರತುಪಡಿಸಿ ಜೀವನದಲ್ಲಿ ಯಾವ ವ್ಯಕ್ತಿಯು ಏನನ್ನು ಸಾಧಿಸಿದನ್ನ ಅನುಭವಿಸುವುದಕ್ಕೂ ಶರೀರವೇ ಇರಬೇಕು. ಏನಂತೀರಿ? ಹೌದಲ್ಲ? ಆದ್ರಿಂದ ಅದನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಯೋಗ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುತ್ತೆ. ಈಗ ಶರೀರ ಹೇಳಿದ್ದೀನಿ, ಅದರ ಬಗ್ಗೆ ಹೇಳಿದ್ದೀನಿ. ಈಗ ನಮ್ಮ ಶರೀರ ಸರಿ ಇರಬೇಕಾದ್ರೆ ನಮ್ಮ ದೇಹದಲ್ಲಿ 3 ವ್ಯವಸ್ಥೆ ಇದೆ: ಉಸಿರಾಟದ ವ್ಯವಸ್ಥೆ, ರಕ್ತ ಸಂಚಾರದ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ. ರೆಸ್ಪಿರೇಟರಿ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಷನ್ ಸಿಸ್ಟಮ್. ಈ 3 ವ್ಯವಸ್ಥೆಗಳು ನಮಗೆ ಸರಿ ಇದ್ದಾಗ ಮನುಷ್ಯನ ದೇಹಕ್ಕೆ ಯಾವುದೇ ಬಾಧೆಗಳು ಬರುವುದಿಲ್ಲ. ಒಪ್ಕೊಳ್ತೀರಾ? ಮೊದಲು ಉಸಿರಾಟ, ಆ ನಂತರ ಅದು ಉಸಿರಾಟ ರಕ್ತ ಸಂಚಾರದ ಮೇಲೆ ಎಫೆಕ್ಟ್ ಆಗುತ್ತೆ. ರಕ್ತ ಸಂಚಾರ ನಿಮ್ಮ ಜೀರ್ಣಾಂಗದ ಮೇಲೆ ಆಗುತ್ತೆ. ದೇಹ ಯಾಕೆ ಕೆಡುತ್ತೆ, ಮನಸ್ಸು ಯಾಕೆ ಕೆಡುತ್ತೆ ಅಂದ್ರೆ ಸರಳವಾಗಿ ಹೇಳಿಬಿಟ್ಟೆ, ಆಹಾರ ವಿಹಾರಗಳು ಸರಿ ಇಲ್ಲ ಅಂದ್ರೆ ನಮ್ಮ ದೇಹ ಕೆಡುತ್ತೆ, ಆಚಾರ ವಿಚಾರಗಳು ಸರಿ ಇಲ್ಲ ಅಂದ್ರೆ ಮನಸ್ಸು ಕೆಡುತ್ತೆ. ಇದಕ್ಕಿಂತ ದೊಡ್ಡ ಡೆಫಿನೇಷನ್ ಬೇಕು ಅಂತ ಹೇಳಿ ಹೌದಂತೀನಿ. ಆಹಾರ ವಿಹಾರಗಳು ಸರಿ ಇದ್ರೆ ಇಲ್ಲ ಅಂದ್ರೆ ದೇಹ ಹಾಳಾಗುತ್ತೆ, ಆಚಾರ ವಿಚಾರಗಳು ಸರಿ ಇಲ್ಲ ಅಂದ್ರೆ ಮನಸ್ಸು ಹಾಳಾಗುತ್ತೆ. ಹೌದಾ? ಒಂದೇ ತತ್ವ ನಮಗೆ ಹೇಳೋದು ಏನು, ಯೋಗ ಹೇಳೋದು ಅದೇ. ಯಮ ನಿಯಮಗಳನ್ನು ಮೊದಲು ನೀನು ಪಾಲಿಸಬೇಕು. 8 ಅಂತ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವಂತ 8 ಅಧ್ಯಾಯಗಳು, 195 ಸೂತ್ರಗಳನ್ನು ಒಳಗೊಂಡು ಪತಂಜಲಿ ಮುನಿಗಳು ಅದನ್ನು ಬರೆದಿದ್ದಾರೆ. ಈ 8 ಅಧ್ಯಾಯ 195 ಸೂತ್ರಗಳಿಗೆ ಅನುಸಾರವಾಗಿ ನಾವು ಯೋಗ ಸಾಧನೆಯನ್ನು ಮಾಡಿದಾಗ ಮಾತ್ರ ಆಯ್ತು. ಈಗೇನು ಯಮ ನಿಯಮಗಳು ಬೇಡ, ಯಮ ನಿಯಮಗಳು ಬೇಡ, ಕೈಯೆತ್ತು ಕಾಲೆತ್ತು, ಇಲ್ಲಿ ಮುಚ್ಕೋ, ಇಲ್ಲಿ ಹೇಳ್ಕೊ, ಇದನ್ನೇ ಮಾಡಿ, ಇದಕ್ಕೆ ಅದು, ಅದಕ್ಕೆ ಇದು ಅಂತ ಹೇಳ್ಕೊಂಡು ಬಂದ್ಬಿಟ್ರೆ ಯೋಗ ಆಗೋದಿಲ್ಲ. ಯಮ ಸೋಷಿಯಲ್ ಎಥಿಕ್ಸ್, ನಿಯಮ ಪರ್ಸನಲ್ ಎಥಿಕ್ಸ್, ಸಾಮಾಜಿಕ ನೀತಿ ತತ್ವಗಳು. ನಾವು ಒಳಗೆ ಹೊರಗೆ ಇರಬೇಕು ಅಂತಂದ್ರೆ, ಈಗ ನೀವು ನನ್ನನ್ನು ಗೌರವಿಸಬೇಕು, ನಾನು ನಿಮ್ಮನ್ನ ಗೌರವಿಸಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ 5 ಇರ್ಬೇಕಾಗುತ್ತೆ. ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ 5 ಯಮ. ಶೌಚ ಅಂದ್ರೆ ಕ್ಲೀನ್ನೆಸ್, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರೀ ಪ್ರಣಿಧಾನ. ಇದಕ್ಕೆ ನಿಯಮ ಅಂತ ಹೇಳ್ತಾರೆ. ಇದು ಪರ್ಸನಲ್ ಎಥಿಕ್ಸ್. ಈ 5+5 10 ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಮೇಲೆ ನಾವು ಬರುವುದೇ ಯೋಗಾಸನ. ಯೋಗಾಸನ ದೇಹವನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಪ್ರಾಣಾಯಾಮ ನಮ್ಮ ಪ್ರಾಣವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಆದ ನಂತರ ಬರುವುದೇ ಪ್ರತ್ಯಾಹಾರ, ಹೌ ಟು ಕಂಟ್ರೋಲ್ ಅವರ್ ಸೆನ್ಸಸ್. ನಮ್ಮ ಇಂದ್ರಿಯಗಳನ್ನ ಹೇಗೆ ನಾವು ನಿಯಂತ್ರಣದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವುದನ್ನ ಪ್ರತ್ಯಾಹಾರ ಅನ್ನುವಂತ ಅಧ್ಯಾಯ ನಮಗೆ ತಿಳಿಸಿಕೊಡುತ್ತೆ. ಆ ನಂತರ ಧಾರಣ. ಧಾರಣ ಅಂದ್ರೆ ಕಾನ್ಸಂಟ್ರೇಷನ್, ಏಕಾಗ್ರತೆ. ಏಕಾಗ್ರತೆಯನ್ನು ಏನ್ ಮಾಡಬೇಕು ಅನ್ನುವುದನ್ನ ಧಾರಣ ಅನ್ನೋದು ತಿಳಿಸ್ಕೊಡುತ್ತೆ. ಈ ಧಾರಣ ಆದ್ಮೇಲೆ ಸಿಗುವುದೇ ಧ್ಯಾನ. ಧ್ಯಾನ ಅನ್ನುವುದು ಒಂದು ಕ್ರಿಯೆ ಅಲ್ಲ, ಅದೊಂದು ಸ್ಥಿತಿ. ಧ್ಯಾನದ ಸ್ಥಿತಿಗೆ ಹೋಗ್ಬೇಕಾದ್ರೆ ಕೆಲವು ಕ್ರಿಯೆಗಳನ್ನ ಮಾಡಬೇಕಾಗುತ್ತೆ. ಆ ಕ್ರಿಯೆಗಳಲ್ಲಿ ನಾವೇನಾಗ್ಬಿಟ್ಟಿವಿ, ಧ್ಯಾನ ಅಂತ ತಿಳ್ಕೊಂಡ್ವಿ. ಇಲ್ಲ, ಧ್ಯಾನ ಅನ್ನುವುದು ಒಂದು ಕ್ರಿಯೆ ಅಲ್ಲ, ಅದೊಂದು ಸ್ಥಿತಿ. ಈಗ ನಿಮಗೆ ಏಕಾಗ್ರತೆಗೂ ಧಾರಣಕ್ಕೂ ಧ್ಯಾನಕ್ಕೂ ನಾನು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ. ಏಕಾಗ್ರತೆಯಲ್ಲಿ ಒಂದು ವಸ್ತುವಿಗೂ, ಏಕಾಗ್ರತೆ ಪಡುವಂತ ವ್ಯಕ್ತಿಗೂ ಏಕಾಗ್ರತೆ ಪಡುವ ವಸ್ತುವಿಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಕಡೆ ಒಂದು ಗ್ಲಾಸ್ ಅಲ್ಲಿ ನೀರಿದೆ, ಈ ಕಡೆ ಒಂದು ಗ್ಲಾಸ್ ಅಲ್ಲಿ ಹಾಲಿದೆ. ಈ ನೀರನ್ನ ಮತ್ತು ಹಾಲನ್ನ ನೀವು ಒಂದಕ್ಕೊಂದು ಸುರಿಯುವಾಗ ನಿಮಗೆ ಹಾಲು ಮತ್ತು ನೀರಿನ ಪ್ರತ್ಯೇಕತೆ ಇದೆ. ಆದ್ರೆ ಹಾಲು ನೀರು ಒಂದಾಗ್ಬಿಟ್ಟಾಗ ನಿಮಗೆ ಹಾಲು ನೀರಿನ ಪ್ರತ್ಯೇಕತೆ ಇಲ್ಲ. ಆ ಹಾಲು ನೀರು ಒಂದಾಗುವುದೇ ಧ್ಯಾನ ಸ್ಥಿತಿ. ಅವೆರಡನ್ನ ನೀವು ಸುರಿಯುವಂತಹ ಪ್ರಕ್ರಿಯೆ ಧಾರಣ ಸ್ಥಿತಿ, ಏಕಾಗ್ರತೆ. ಇದನ್ನ ನಾವೇನ್ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ಈಗ ನೋಡಿ, ಈಗ ಎದ್ದ ಕೂಡಲೇ ಮಲಗಿರ್ತೀವಿ, ಸಡನ್ ಅಂತ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗುವಂತ ಪ್ರಕ್ರಿಯೆಯನ್ನು ನಾವು ಈ ಏಜ್ ನಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎದ್ದ ಕೂಡಲೇ ಒಂದು 5 ನಿಮಿಷ ಹಾಸಿಗೆಯಲ್ಲಿ ಇಲ್ಲ 10 ನಿಮಿಷ ಬೇಕಾದ್ರೆ ನೀವು ಹೊರಳಾಡಿ, ನಷ್ಟೇ ಏನಿಲ್ಲ. ಆದ್ರೆ ನಮಗೆ ಪೂರ್ಣ ಅವೇರ್ನೆಸ್ ಬರಬೇಕು.
ಯಾಕಂದ್ರೆ ಎಲ್ಲಾ ಸ್ಥಿತಿಗಳು ನಿದ್ರೆ ಮಾಡುವಾಗ ಏನಾಗಿರ್ತವೆ, ಸ್ಥಗಿತಗೊಂಡಿರ್ತವೆ. ನಮ್ಮ ಉಸಿರಾಟ ವ್ಯವಸ್ಥೆ ಇರ್ಬೋದು, ರಕ್ತ ಸಂಚಾರದ ವ್ಯವಸ್ಥೆ ಇರ್ಬೋದು, ಜೀರ್ಣಾಂಗ ವ್ಯವಸ್ಥೆ ಇರ್ಬೋದು, ಹೃದಯ ಬಡಿತ ಇರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಏನಾಗಿರ್ತವೆ, ಸ್ಥಗಿತಗೊಂಡಿರುತ್ತೆ. ನಮ್ಗೆ ಪೂರ್ಣ ಪ್ರಜ್ಞೆ ಗೊತ್ತಾದ್ಮೇಲೆ ಆಮೇಲೆ ಏನ್ ಮಾಡ್ಬೇಕು, ವಾಶ್ರೂಮಿಗೆ ಹೋಗಿ ನಿತ್ಯ ಕರ್ಮಗಳನ್ನ ಮಾಡಬೇಕು. ನಿತ್ಯ ಕರ್ಮಗಳಂದ್ರೆ ಗೊತ್ತಾಗುತ್ತಲ್ವಾ? ಅದು ಬಹಳ ಇನ್ಪುಟ್ ಔಟ್ಪುಟ್ ವೆರಿ ಇಂಪಾರ್ಟೆಂಟ್. ಒಂದೇ ಇನ್ಪುಟ್ ಔಟ್ಪುಟ್ ಅನ್ನಷ್ಟೇ, ಆತರ ಇರಬಾರ್ದು. ಅದು ಶೌಚಾದಿಗಳನ್ನು ಮುಗಿಸಿದ ಮೇಲೆ ಗಾಳಿ ಬೆಳಕು ಇರುವಂತ ಒಂದು ಜಾಗದಲ್ಲಿ ಏನ್ ಮಾಡ್ಬೇಕು. ನಾನು ಕೂತ್ರೆ ಕಾಣ್ತೀನಲ್ಲ? ಕುಳಿತುಕೊಂಡು ಏನ್ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಕುಳಿತುಕೊಳ್ಳುವುದಕ್ಕೆ 6 ಆಸನ ಸಿಗುತ್ತೆ. ಪದ್ಮಾಸನ, ಸಿದ್ಧಾಸನ, ವಜ್ರಾಸನ, ಭದ್ರಾಸನ, ವೀರಾಸನ ಅನ್ನುವಂತ 5 ಆಸನಗಳಿವೆ. ಇವುಗಳನ್ನ ನಾವು ಮಾಡುವುದಕ್ಕೆ ನಮ್ಮ ದೇಹ ನಮಗೆ ಅಭ್ಯಾಸ ಇಲ್ಲ ಅಂದ್ರೆ ಕೋಪರೇಟ್ ಮಾಡಲ್ಲ. ಅಯ್ಯೋ, ನನಗೆ ಯಾವ ಆಸನಗಳನ್ನು ಮಾಡಕ್ಕಾಗೋದಿಲ್ಲಪ್ಪ, ನಾನು ಹೆಂಗ್ ಕೂತ್ಕೊಳ್ಳೋದು ಅನ್ನುವಂತ ಯೋಚನೆ ಮಾಡಬಾರ್ದು ಅಂತ ನಮ್ಮ ಪೂರ್ವಿಕರು ಒಂದಿಟ್ಟಿದ್ದಾರೆ. ಯಾವುದು? ಸುಖಾಸನ. ಈಗ ನಾನು ಕೂತಿದ್ದೀನಲ್ಲ, ಇದು ಸುಖಾಸನ. ಆರಾಮ್ಸೆ ಅಂದ್ರೆ ಈಗ ನೀವು ಕೂತ್ಕೋಬೇಕು ಅಂತಂದ್ರೆ ಅಭ್ಯಾಸ ಮಾಡಬೇಕು. ಈ ತೊಡೆಯ ಇದು ಭಾಗಗಳು ನೆಲಕ್ಕೆ ಇದಿರಬೇಕು. ಹೀಗೆ ನಮ್ಮ ಇದೇ ಭಾಗಗಳೆಲ್ಲ ಸ್ಟ್ರೈಟ್ ಆಗಿರ್ಬೇಕು, ದೃಷ್ಟಿ ಮುನ್ನಕ್ಕಿರ್ಬೇಕು. ಇದಕ್ಕೆ ಯೋಗ ಮುದ್ರೆ ಅಥವಾ ಜ್ಞಾನ ಮುದ್ರೆ, ಇವುಗಳು ಹೀಗೆ ಇಟ್ಕೊಂಡು ಏನ್ ಮಾಡ್ಬೇಕು, ಕೃತಜ್ಞತೆ. ನಾನು ಮೊದಲೇ ಹೇಳಿದ್ದೀನಿ, ಮತ್ತೆ ಎದ್ದು ಕೂಡಲೇ ಮನುಷ್ಯನಿಗೆ ಏನಾಗಿರ್ಬೇಕು, ಅವೇರ್ನೆಸ್ ಇರ್ಬೇಕು. ಆಯ್ತಾ? ಆಮೇಲೆ ಖುಷಿಯಾಗಿರ್ಬೇಕು. ಎದ್ದು ಕೂಡಲೇ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಖುಷಿ ಪಡ್ಬೇಕು. ಬೇರೆಯವ್ರ ಮುಖ ಅಲ್ಲ, ನಮ್ಮ ಮುಖ. ಯಾಕೆ ಹೇಳಿ? ಯಾಕೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಮಲಗಿದವರಲ್ಲಿ ಇವತ್ತು ಎಷ್ಟೋ ಜನ ಎದ್ದಿಲ್ಲ. ನಾನು ಎದ್ದಿದ್ದೇನೆ. ಹೌದು, ನನಗೆ ಇವತ್ತಿನ ಸೂರ್ಯೋದಯ ನೋಡುವಂತ ಸೌಭಾಗ್ಯ ಭಗವಂತ ಏನ್ ಕೊಟ್ಟಿದ್ದಾನೆ, ಕಣಿಸಿದ್ದಾನೆ. ನಿನ್ನೆ ಏನ್ ಮಾಡ್ಬೇಕು, ಇವತ್ತೇನ್ ಮಾಡ್ಬೇಕಂತ ನನ್ನ ಏನು ಯೋಚನೆ ಮಾಡಿದ್ದೆ, ಅದು ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದಾನೆ. ನನ್ನ ಹೆಂಡತಿ ಮಕ್ಕಳ ಹತ್ರ ಮಾತಾಡುವಂತ ಅವಕಾಶ ಇದೆ ಅಲ್ವಾ? ನಿದ್ದೆ ಮಾಡೋ ಮೊದಲು ಹೆಂಡತಿ ಮಕ್ಕಳು ಗಂಡ ಎಲ್ರಿಗೂ ಗೊತ್ತಿರುತ್ತೆ. ನಿದ್ದೆ ಮಾಡಿದ್ಮೇಲೆ ಯಾರಿಗೇನು ಗೊತ್ತಿರಲ್ಲ, ಎದ್ಮೇಲೆ ಗೊತ್ತಾಗೋದು ಏನ್ರಿ ಅಂತ ಅಲ್ವಾ? ಈ ಸತ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಸ್ತವ ಅರ್ಥ ಮಾಡಿಕೊಂಡಾಗ ಮಾತ್ರ ಬದುಕು ನಮಗೇನಾಗುತ್ತೆ, ಸಂತೋಷ ತಂದ್ಕೊಡುತ್ತೆ. ವಾಸ್ತವ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ವಾಸ್ತವ ನಮ್ಮನ್ನು ನಾವು ಮೊದಲೇನ್ ಮಾಡ್ಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರರ್ಥ ಸಾಕೆ, ಮಾತು ಅರ್ಥ ಎರಡು ವ್ಯರ್ಥ, ಸ್ವ ಅರ್ಥ ಇರದಿರೆ, ಹಿರಿತನಕ್ಕೆ ಹೊರೆ ಹೆಚ್ಚು, ಕಿರಿತನಕ್ಕೆ ಹುರುಟೆಚ್ಚು, ತನ್ನರಿವು ತನಗಿಲ್ಲದಿರೆ, ಬದುಕೆಲ್ಲ ಹುಚ್ಚು ಅಂತ. ಅದಕ್ಕೆ ನಮ್ಮನ್ನು ನಾವು ತಿಳ್ಕೊಳ್ಳುವುದೇ ಯೋಗ. ಕೃತಜ್ಞಾತ್ಮಕ ಪೂರ್ವಕವಾಗಿ ಭಗವಂತನ ಸ್ಮರಿಸಬೇಕು. ಎಲ್ಲರೂ ಭಗವಂತನಿಗೆ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ನಾವು ಓಂಕಾರದ ಮೂಲಕ ಭಗವಂತನನ್ನೇ ಮಾಡ್ತೇವೆ. ಓಂ ಅನ್ನುವುದು ಪರಮಾತ್ಮನ ದಿವ್ಯ ಸಂಕೇತ. ಓಂಕಾರವು ಅಕಾರ, ಉಕಾರ, ಮಕಾರ ಅನ್ನುವಂತ 3 ಬೀಜಾಕ್ಷರಗಳಿಂದ ಉತ್ಪತ್ತಿಯಾಗಿದ್ದು, ಅಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ರುದ್ರ ಅಂತ ಹೇಳ್ತಾರೆ. 3 ಶಕ್ತಿಗಳು ಅಲ್ಲ. ನಿಮಗೆ ಕೇಳಿಸುತ್ತಲ್ಲ? ಓಕೆ ಕೇಳಿಸುತ್ತಲ್ಲ? ಎಸ್. ಓಂಕಾರ ಅನ್ನುವುದು ಪರಮಾತ್ಮನ ದಿವ್ಯ ಚೈತನ್ಯ, ದಿವ್ಯ ಸಂಕೇತ ಅಂತ ಕರೀತಾರೆ. ಓಂಕಾರವು ಅಕಾರ, ಉಕಾರ, ಮಕಾರ ಅನ್ನುವಂತ 3 ಬೀಜಾಕ್ಷರಗಳಿಂದ ಉತ್ಪತ್ತಿಯಾಗಿದೆ. ಅಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ರುದ್ರ. ಅದನ್ನೇ ಸೃಷ್ಟಿ, ಸ್ಥಿತಿ, ಲಯ ಅಂತ ಕರೆದ್ರು. ಸೃಷ್ಟಿ, ಸ್ಥಿತಿ, ಲಯ ಈ 3 ಶಕ್ತಿಗಳನ್ನ ಯಾರು ತನ್ನೊಳಗೆ ಇಟ್ಟುಕೊಂಡಿದ್ದಾನೋ ಅವನನ್ನ ಭಗವಂತ ಅಂತ ಕರೆದ್ರು. ಅದನ್ನೇ ಜಿಒಡಿ ಗಾಡ್, ಜನರೇಷನ್, ಆಪರೇಷನ್, ಡಿಸ್ಟ್ರಕ್ಷನ್. ಸೃಷ್ಟಿ, ಸ್ಥಿತಿ, ಲಯ ಇವು 3 ಯಾರು ತನ್ನೊಳಗೆ ಇಟ್ಟುಕೊಂಡಿದ್ದಾನೋ ಅವನನ್ನ ದೇವರು ಭಗವಂತ ಅಂತಂದ್ರು. ತಿರುಗಿಸಿ, ನೀನು ಭಗವಂತನ ಅಸ್ತಿತ್ವ ಅರ್ಥಕೊಳ್ಳಿ ಅಂದ್ರೆ ಈಕ್ವಲ್ ಟು ಆಯ್ತಾ? ಇದು ಓಂಕಾರದ ಬಗ್ಗೆ ಆಧ್ಯಾತ್ಮಿಕ ಚಿಂತನೆ. ವೈಜ್ಞಾನಿಕ ಚಿಂತನೆ ಏನು ಅಂತಂದ್ರೆ, ಓಂಕಾರ ಇಸ್ ನಥಿಂಗ್ ಬಟ್ ಇನ್ಹೇಲ್ ಅಂಡ್ ಎಕ್ಸೇಲ್. ವಾಟ್ ಈಸ್ ಇನ್ಹೇಲ್? ಇನ್ಹೇಲ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್. ನೆನಪಿಟ್ಕೊಳ್ಳಿ. ಇನ್ಹೇಲ್ ಅಂದ್ರೇನು? ಆಮ್ಲಜನಕ. ಎಕ್ಸೇಲ್ ಅಂದ್ರೇನು? ಕಾರ್ಬನ್ ಡೈಆಕ್ಸೈಡ್. ನೀವು ಉಸಿರನ್ನ ತೆಗೆದುಕೊಳ್ಳುವಾಗ ನಿನ್ನ ದೇಹಕ್ಕೆ ಚೈತನ್ಯ ಶಕ್ತಿ, ಪೂರಕವಾದ ಚೈತನ್ಯ ಶಕ್ತಿ ಪೂರಾದ ಆಮ್ಲಜನಕ ನಿನ್ನ ದೇಹದೊಳಗೆ ಹೋಗುತ್ತೆ. ನೀನು ರೇಚಕ ಹೇಳುವಾಗ
ಓಂಕಾರವನ್ನು ಹೇಳುವಾಗ ನಿನ್ನ ದೇಹದಲ್ಲಿರುವಂತಹ ಕಲ್ಮಶಯುಕ್ತವಾದಂತ ಏನು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ. ಇನ್ಹೇಲ್ ಆಮ್ಲಜನಕ, ಎಕ್ಸೇಲ್ ಕಾರ್ಬನ್ ಡೈಆಕ್ಸೈಡ್. ಅದು ನಮ್ಗೆ ಇಟ್ಕೊಳ್ಳು. ಇನ್ಹೇಲ್ ಪಾಸಿಟಿವ್ ಥಿಂಕಿಂಗ್, ಎಕ್ಸೇಲ್ ನೆಗೆಟಿವ್ ಥಿಂಕಿಂಗ್. ನಾನು ಉಸಿರನ್ನು ತೆಗೆದುಕೊಳ್ಳುವಾಗ ನನ್ನಲ್ಲಿ ಧನಾತ್ಮಕ ಚಿಂತನೆಯು, ಉಸಿರನ್ನು ಬಿಡುವಾಗ ನನ್ನ ಋಣಾತ್ಮಕ ಚಿಂತನೆಯು ಹೊರಗೆ ಹೋಗುತ್ತೆ ಅನ್ನುವಂತ ಪರಿಕಲ್ಪನೆ ಇಟ್ಕೊಂಡು ಆ ಭಗವಂತನನ್ನ ಕೃತಜ್ಞತೆಯಿಂದ ನಾವು ಸ್ಮರಿಸಬೇಕು ಓಂಕಾರ. ಹೇಗಂದ್ರೆ ಈಗ ಕೂತಿದ್ದೀರಾ, ನಾನು ಈ ಸ್ಥಿತಿಯಲ್ಲಿ ಇರಬೇಕು. ಆ ನಂತರ ಸ್ಪೈನಲ್ ಕಾರ್ಡ್ ಶುಡ್ ಬಿ ಸ್ಟ್ರೈಟ್, ಮೂಗಿನ ದೃಷ್ಟಿ ಇಟ್ಕೊಂಡು ಓಂಕಾರ ನೋಡಿ. ಹೇಗಂದ್ರೆ ಮೊದಲು ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಬೇಕು. ಇನ್ಹೇಲ್ ನೋಡಿ, ಇನ್ ಇದು ಎಕ್ಸೇಲ್. ಎಷ್ಟು ದೀರ್ಘವಾಗಿ ನಾವು ಉಸಿರನ್ನು ಹೊರಗೆ ಬಿಡ್ತೇವೆಯೋ ಅಷ್ಟು ಇನ್ಹೇಲ್ ಆಗುವುದಕ್ಕೆ ನಮಗೆ ಅವಕಾಶ ಇರುತ್ತೆ. ಫಸ್ಟ್ ಓಂಕಾರವನ್ನ ಹೇಳ್ಕೊಳ್ಳೋದು ಕಲಿಬೇಕು ಒಂದೇ ಸ್ಥಿತಿಯಲ್ಲಿ. ಇನ್ ನೋಡಿ, ಇನ್ ಕನಿಷ್ಠ 5 ಬಾರಿ, ನಿಮ್ಮ ಸಮಯ ಇದ್ರೆ 10 ಬಾರಿ ಹೇಳಬೇಕು. ನೀವು ಉಸಿರನ್ನು ತಗೊಳ್ಳುವಾಗ ನಮ್ಮ ಉದರ ಭಾಗ ಏನಾಗುತ್ತೆ, ಕುಕ್ಕುತ್ತೆ. ಓಂಕಾರವನ್ನು ಹೇಳುವಾಗ ನಿಮ್ಮ ಉದರ ಭಾಗ ಏನಾಗುತ್ತೆ, ಕುಕ್ಕುತ್ತೆ. ಉಸಿರು ತಗೊಳ್ಳುವಾಗ ನಮ್ಮ ಉದರ ಭಾಗ ಎಕ್ಸ್ಪೈಂಡ್ ಆಗುತ್ತೆ. ಉಸಿರನ್ನ ಹೊರಗೆ ಬಿಡುವಾಗ ಉದರ ಭಾಗ ಏನಾಗುತ್ತೆ, ಕುಕ್ಕುತ್ತೆ, ಸಿಂಕ್ ಆಗುತ್ತೆ, ಸಿಂಕ್ರನೈಸ್ ಆಗುತ್ತೆ. ಅದು ನಾವು ನೆನಪಿಟ್ಕೊಳ್ಬೇಕು. ಈ ಓಂಕಾರ ಆದ ನಂತರ ಏನ್ ಮಾಡಬೇಕು, 1-2 ನಿಮಿಷ ನಮ್ಮ ಇಷ್ಟ ದೇವರನ್ನು ಅಥವಾ ನಮ್ಮ ಉಸಿರಾಟದ ಮೇಲೆಯೋ ಅಥವಾ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತ, ನೆಮ್ಮದಿಯನ್ನು ಕೊಡುವಂತ ಯಾವುದಾದ್ರೂ ಒಂದು ಪವಿತ್ರವಾದಂತ ವಿಷಯದ ಮೇಲೆ ಏನ್ ಮಾಡಬೇಕು, 1-2-3 ನಿಮಿಷ, ಟೈಮ್ ಇದ್ರೆ 5 ನಿಮಿಷ 10 ನಿಮಿಷ ಏನ್ ಮಾಡಬೇಕು, ನಮ್ಮ ಮನಸ್ಸನ್ನ ಬೇರೆ ಕಡೆ ಹೋಗದ ಹಾಗೆ ಅದೇ ಇದರಲ್ಲಿ ಇರುವುದಕ್ಕೆ ಪ್ರಯತ್ನ ಪಡಬೇಕು. ಓಂಕಾರ ಹೇಳ್ತೀರಿ, ಮೆಡಿಟೇಟ್ ಧ್ಯಾನ ಮಾಡ್ತೀರಿ, ಆ ನಂತರ ದೇಹಕ್ಕೆ ಕೆಲವು ಪ್ರಕ್ರಿಯೆಗಳನ್ನ ಮಾಡ್ತೀವಿ. ಅದೇನಂತ ನಾನು ಹೇಳ್ತೀನಿ ನೋಡಿ. ನಮ್ಮ ದೇಹದಲ್ಲಿ ನಾನು ಹೇಳಿದ್ದೀನಿ, ಉಸಿರಾಟದ ವ್ಯವಸ್ಥೆ, ರಕ್ತ ಸಂಚಾರದ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಅವು ಸರಿ ಇರುತ್ತೆ. ಈಗ ನಿಮಗೆ ಈ ವಯಸ್ಸಿಗೆ, ನಿಮ್ಮ ಏಜಿಗೆ ಆಗುವಂತದ್ದನ್ನ ನಾನು ಹೇಳ್ತೀನಿ. ಈಗ ಏಜಿಗೆ ನಿಮಗೆ ನಾವು ನಿಂತಲ್ಲೇ ಜಾಗ್ ಮಾಡ್ಬೇಕಂತ, ಈ ಏಜಿಗೆ ಆಗಲ್ಲ ಅಂತ ಇಷ್ಟು. ಆಗ ಏನ್ ಮಾಡ್ಬೇಕು, 1 2 3 4 5 6 7 8 1 2 3 4 5 6 7 8 ಸಾಧ್ಯ ಆದ್ರೆ ನೀವು ಏನ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ನಿಮ್ಗೆ ನಿಂತಲ್ಲಿ ಹಿಂಗ್ ಮಾಡೋಕ್ ಆಗಲ್ಲಪ್ಪ, ನೀವೇನ್ ಬೇಕಾದ್ರೆ ಗೋಡಿ ಸಪೋರ್ಟ್ ಕೂಡ ತಗೊಳ್ಬಹುದು. ಗೋಡಿ ಸಪೋರ್ಟ್ ಒಟ್ನಲ್ಲಿ ಏನೋ ಒಂದ್ ಮಾಡ್ಬೇಕು. ಅಯ್ಯೋ ಆಗಲ್ಲಪ್ಪ ಅಂದ್ರೆ ಆಮೇಲೆ ಏನು ಬೇಡಪ್ಪ ಅಂತ ಹೇಳಿ ಮಾಡ್ಬೇಕು. ಯಾವುದು ಉಪಯೋಗಿಸ್ತೀವಿ ಅದು ಬಾಳಿಕೆ ಜಾಸ್ತಿ ಬರುತ್ತೆ, ಯಾವುದು ಉಪಯೋಗಿಸುದಿಲ್ಲ ಅದು ತನ್ನ ಬಾಳಿಕೆಯನ್ನು ಕಳ್ಕೊಳ್ಳುತ್ತೆ. ಒಂದು ಚಾಕು ತಗೊಂಡು ನೀವು ಉಪಯೋಗಿಸ್ತೀರಿ, ಶಾರ್ಟ್ ಆಗುತ್ತೆ. ಅದನ್ನು ಉಪಯೋಗಿಸಲಿಲ್ಲ ಅಂದ್ರೆ ರೆಸ್ಟ್ ಹಿಡಿಯುತ್ತದೆ. ಅದರಿಂದ ಯೂಸ್ ಆಗ್ಬೇಕಾ ಅಥವಾ ರೆಸ್ಟ್ ಹಿಡಿದು ಹೋಗ್ಬೇಕಾ ಯೋಚನೆ ಮಾಡಿ. ಉಪಯೋಗಿಸಿದಷ್ಟು ಜಾಗಿಂಗ್ ಮಾಡ್ತೀರಾ, ಆ ನಂತರ 2 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ಆ ನಂತರ ಏನ್ ಮಾಡಬೇಕು, 2 ಕಾಲು ಒಟ್ಟಿಗೆ ಸೇರಿಸಬೇಕು. ಆಗಲ್ಲ ಅಂದ್ರೆ 1 ಅಡಿ ಅಂತರದಲ್ಲಿ ಹೀಗೆ ಇಟ್ಕೊಂಡು ಉಸಿರನ್ನ ಹಿಂದಕ್ಕೆ ಮತ್ತು ಮುಂದಕ್ಕೆ ಮಾಡುವಂತ ಪ್ರಕ್ರಿಯೆ, ಬ್ಯಾಕ್ವರ್ಡ್ ಬೆಂಡಿಂಗ್ ಅಂಡ್ ಫಾರ್ವರ್ಡ್ ಬೆಂಡಿಂಗ್. ಇಲ್ಲಿ ಏನಂತಂದ್ರೆ ಒಂದು ತಿಳ್ಕೊಳ್ಬೇಕು, ಯಾವಾಗ ಇನ್ಹೇಲ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು, ಯಾವಾಗ ಪೂರಕ ಯಾವಾಗ ರೇಚಕ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಯಾವಾಗ ಬಾಡಿ ಸೆಳೆತಕ್ಕೆ ಒಳಪಡುತ್ತೋ ಆವಾಗ ಎಲ್ಲ ಬ್ರೆತ್ ಏನಾಗುತ್ತೆ, ಇನ್ನಾಗುತ್ತೆ. ಯಾವಾಗ ಬಾಡಿ ಸಿಂಕ್ರನೈಸ್ ಆಗುತ್ತೋ ಆವಾಗ ಬ್ರೆತ್ ಔಟ್ ಆಗುತ್ತೆ.
ಆಮೇಲೆ ಅದನ್ನ ಕಾನ್ಸಿಯಸ್ ಆಗಿ ಮಾಡೋದು ಬಹಳ ಒಳ್ಳೆಯದು. ಬಟ್ ದೇಹ ಮಾಡ್ಕೊಳ್ಳುತ್ತೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸಿಎ ಹೇಗಿದೆಯಲ್ಲ ನೋಡಿ. 1 2 3 ನಿಮಗೆ ಆಗಿದೆ 3 4 ಸಿಎ 1 2 3 4 ಹಿಂದಕ್ಕೂ ಮುಂದಕ್ಕೂ ಭಾಗದಿಂದ ಏನಾಗುತ್ತೆ, ನಿಮ್ಮ ಉದರ ಭಾಗಕ್ಕೆ, ನಿಮ್ಮ ಸೊಂಟದ ಭಾಗಕ್ಕೆ, ಶೋಲ್ಡರ್ಗೆ ಎಲ್ಲ ಏನ್ ಸಿಗುತ್ತೆ, ಎಕ್ಸೈಸ್ ಸಿಗುತ್ತೆ. ಎಷ್ಟು ಸಾಧ್ಯ ಅಷ್ಟು 1 to 8 8 1 1 to 8 or 8 to 1 ನಿಮ್ಗೆ ಆಗಲ್ಲ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫಾರ್ವರ್ಡ್ ಬೇಡಿ, ಬ್ಯಾಕ್ವರ್ಡ್ ಬೇಡಿ. ಆನಂತರ ಒಂದೊಂದೇ ಭಾಗಗಳನ್ನ ಏನ್ ಮಾಡ್ಬೇಕು, ಫ್ರೀ ಮಾಡ್ಕೊಳ್ಬೇಕು. ಆಂಕಲ್ ಜಾಯಿಂಟ್, ನೀ ಜಾಯಿಂಟ್, ಹಿಪ್ ಜಾಯಿಂಟ್, ವೇಸ್ಟ್ ಎಲ್ಲ ಇಡೀ ದೇಹದ ಎಲ್ಲಾ ಭಾಗಗಳನ್ನ ಹೇಗೆ ಮಾಡ್ಕೊಳ್ಳೋದು ನೋಡಿ. ಹಿಪ್ ಹಿಡಿ, ಆಂಕಲ್ ಜಾಯಿಂಟ್ ಹಿಮ್ಮಿಡಿಗೆ ನೋಡಿ. ಏನ್ ಹೋಲ್ಡ್ ಔಟ್, ಏನ್ ಹೋಲ್ಡ್ ಔಟ್. ಒಂದು ವೇಳೆ ಬಾಡಿ ಶೇಕ್ ಆಯ್ತು ಅಂತ ಇಟ್ಕೊಳ್ಳಿ, ಹೋಲ್ಡ್ ದಿ ಬ್ರೇತ್, ಬ್ರೆತ್ ಹೋಲ್ಡ್ ಮಾಡಿದ್ರೆ ಬಾಡಿ ನಿಂತು ಬಿಡುತ್ತೆ. ಓಕೆನಾ? ಆಂಕಲ್ ಜಾಯಿಂಟ್, ನೀ ಜಾಯಿಂಟ್ ನೋಡಿ. 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೇಂಜ್. ಇದು ಮಾಡಿದ್ರೆ ಏನಾಗುತ್ತೆ, ಕೆಲವರು ಹೇಳಿರ್ತಾರೆ ಈ ಎಕ್ಸರ್ಸೈಜ್ ಮಾಡಿದ್ರೆ ಮಂಡಿ ನೋವು ಹೋಗುತ್ತೆ, ನೀ ಜಾಯಿಂಟ್ ಫ್ರೀ ಆಗುತ್ತೆ ಅಂತ ಹೇಳಿರ್ತಾರೆ. ನೀವೇನಾದ್ರೂ ಅದನ್ನ ಗಮನಿಸಿಲ್ಲದೆ ಮಾಡಿದ್ರೆ ಮಂಡಿ ನೋವು ಹೋಗಲ್ಲ, ಬರುತ್ತೆ. ಹಿಂಗೆ ಯಾರೋ ಹೇಳಿದ್ರು, ಮಂಡಿ ನೋವು ಹೋಗುತ್ತೆ, ಅದರಿಂದ 2 ಕಾಲು ಜೋಡಿಸಿದ್ರು, ಹೋಗಿ 1 2 3 4 ಮಸಾಲೆ ಅದರಿಂದ ಮಂಡಿ ನೋವು ಹೋಗಲ್ಲ. ಅಲ್ಲಿ ಮಂಡಿ ಮಾಡುವಾಗ ನೋಡಿ ಈಗ ಜೋಡಿಸಿ ಮಂಡಿ ಮುಂದಕ್ಕೆ ಹೋಗುವಾಗ ನಿಮ್ಮ ಹಿಮ್ಮಿಡಿ ಏನ್ ಮಾಡ್ಬೇಕು, ನೆಲದಿಂದ ಮೇಲಕ್ಕೆ ಲಿಫ್ಟ್ ಆಗಿ ಟೋನ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಪೂರ್ತಿ ಪಾದ ಇಟ್ಬಿಟ್ಟು ಈಗ ಮಸಾಲೆ ಇರ್ಬೇಕು ಹೋಗ್ಬಾರ್ದು. ಓಕೆನಾ? ಇದಿದೆ ಇಟ್ಕೊಂಡು ಜಸ್ಟ್ 1 2 3 4 ಹೀಗೆ ನೀ. ಆಮೇಲೆ ಹಿಪ್, ಹಿಪ್ಪಿಗೆ 2-3 ಎಕ್ಸರ್ಸೈಜ್ ನೋಡಿ. ಕುತ್ಕೊಂಡು ಓಪನ್ ಮಾಡಿ 1 ವಿತ್ ಎಕ್ಸೇಲ್ ಕುತ್ಕೊಳ್ಬೇಕು ನೋಡಿ. ಇದೆಲ್ಲ ಔಟ್, in out in ಈ ತರ. ಇದು ನಿಮಗೆ ಕಷ್ಟ, ಅದಕ್ಕೆ ಏನ್ ಮಾಡ್ಬೇಕು, ವಾಲ್ ಸಪೋರ್ಟ್ ಗೋಡೆ ಸಪೋರ್ಟ್ ತಗೋಬೇಕು. ಕೈಯನ್ನ ಮುಂದೆ ಹೀಗೆ ಚಾಚಿ ನೀಡೋದು ನೋಡಿ. 1 2 3 4 5 6 ಪ್ರತಿಯೊಂದು ಸ್ಥಿತಿಯಲ್ಲೂ 20 to 30 ಸೆಕೆಂಡ್ ಇರಬೇಕು. ಆಯ್ತಾ? ಹಿಪ್ಗೆ ನೋಡಿ, ಇದೆಯಲ್ಲ ನೋಡಿ. 1 2 3 4 5 6 ಆಯ್ತು. 1 2 ಈ ತರ ನೀವು ಈ ಏಜ್ ನಲ್ಲಿ ಮಾಡಕ್ಕೆ ಹೋಗ್ಬಾರ್ದು ನೋಡಿ. ಔಟ್ ಇನ್ ಔಟ್ ಇನ್. ಇದು ಮಾಡೋದ್ರಿಂದ ಏನಾಗುತ್ತೆ, ಈ ಭಾಗಕ್ಕೆ ಒಳ್ಳೆ ಎಕ್ಸರ್ಸೈಸ್. ಆಮೇಲೆ ಸೆಕೆಂಡ್ 1 ನೋಡಿ, ಕಾಲು ಜೋಡಿಸ್ಬೇಕು, ಕೈ ಇಟ್ಕೊಂಡು ಔಟ್ ಇನ್ ಔಟ್ ಇನ್. ಇದನ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಈ ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇದು ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ. ಸೊಂಟ ನಮ್ಗೆ ಯಾವಾಗಲೂ ನೆಂಟ. ಈ ಭಾಗ ವಿಶಾಲವಾದ್ರೆ ಬಹಳ ಕಷ್ಟ. ಈ ಭಾಗ ವಿಶಾಲವಾಗಿ ಬಿಡಬಾರ್ದು. ಈ ಭಾಗ ವಿಶಾಲವಾದ್ರೆ ಸ್ಪೈನಲ್ ಕಾರ್ಡ್ ಏನಾಗುತ್ತೆ, ತನ್ನ ಶಕ್ತಿಯನ್ನ ಕಳ್ಕೊಂಡ್ ಬಿಡುತ್ತೆ. ಆದ್ರಿಂದ ಯಾವಾಗಲೂ ನಮ್ದು ಏನಿರ್ಬೇಕು, ಸಿಂಹಕಟಿ. ಈಗ ಎಕ್ಸರ್ಸೈಜ್ ಮಾಡಿ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ, ನೀವು ಒಂದು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನೋಡಿ, ಫುಲ್ ಬಾಡಿ ಏನ್ ಹಾಕ್ಬಿಡುತ್ತೆ,
ನಿಮ್ಮ ಸೆಳೆತಕ್ಕೆ ಒಳಪಡಿ. ಹೇಗೆ ಬೇಕಾದರೂ ನಮ್ಮ ದೇಹವನ್ನ ಮಾಡ್ಕೊಳ್ಳಿ. ಆಮೇಲೆ ಏನಾದರೂ ನೋಡಿ, ನಿಮ್ಮ ಕೈಗಳು ನೋಡಿ. ನಮಸ್ತೆ. ಹಾಗೆ ಹೇಗಿದೆಯಲ್ಲ, ಇದನ್ನ ಟರ್ನ್ ಮಾಡಿ. ಈ ಎಕ್ಸಸೈಸ್ ಮಾಡಿಬಿಟ್ರೆ ಶೋಲ್ಡರ್ ರಿಸ್ಟ್ ಎಲ್ಲ ಅದು ಎಷ್ಟೆಷ್ಟು ಇದೆ ಅಂದ್ರೆ. ಆಯ್ತು ಸರ್, ನನ್ನ ಟೈಮ್ ಆಯ್ತು. ನೋಡಿ ನೋಡಿ, ನಮ್ಗೆ ಸ್ಟೇಜ್ ಕೊಟ್ಟರೆ ಹೆಂಗೆ ಒಂದೊಂದ್ಸರಿ, ಅದರಲ್ಲೂ ನಾವು ಡ್ರೆಸ್ ಹಾಕ್ಬಿಡ್ತೀವಿ ಅಂದ್ರೆ ನೋಡಿ ನಿಮ್ದು ಬಾಡಿ ಹೆಂಗೆ ಆಗುತ್ತೆ. ಅದರಲ್ಲಿ ಬಹಳಷ್ಟು ಶೀರ್ಷಾಸನಗಳು ಎಷ್ಟು ಇದೆ ಅಂದ್ರೆ ಕೌಂಟ್ಲೆಸ್. ಇನ್ನೊಂದು ಲಾಸ್ಟ್ ಒಂದು ಅಭ್ಯಾಸ ಮಾಡಿದ್ರೆ ಹೇಗಾಗುತ್ತೆ ನೋಡಿ, ಹನುಮಾನಾಸನ. ಹನುಮಾನಾಸನ ಹೇಗಿದೆಯಲ್ಲ, ಬಾಯಿ 180 ಡಿಗ್ರಿ ಈ ಕಡೆನೂ ಹೋಗುತ್ತೆ, 360 ಡಿಗ್ರಿ ಈ ಕಡೆನೂ ಬರುತ್ತೆ ಅಭ್ಯಾಸ ಮಾಡಿದ್ರೆ. ಸಿಯರ್ ಇದಕ್ಕೆ ಹನುಮಾನಾಸನ ಅಂತ ಕರೀತಾರೆ. ನೋಡಿ, ನಮಗೆ ಒಂದು ಅರ್ಧ ಗಂಟೆ ಆದ್ರೂ ನಮ್ಮ ಬಾಡಿ ಏನಾಗ್ಬೇಕು, ಹೀಟ್ ಆಗ್ಬೇಕು. ಅದು ಹೀಟ್ ಆದ್ರೆ ಮನುಷ್ಯನ ಶರೀರಕ್ಕೆ ಒಗ್ಗದ ಯಾವ ವಿಷಯ ಯಾವುದೇ ಇಲ್ಲ. ಅದ್ರ ಏನ್ ಮಾಡ್ಬೇಕು, ನಾವು ನಿರಂತರವಾದಂತ ಸಾಧನೆ ಮಾಡ್ಬೇಕು. ಓಕೆನಾ? ಓಕೆ, ನನಗೆ ಇಷ್ಟು ಹೊತ್ತು ಮಾತಾಡುವುದಕ್ಕೆ ಇದು ಪೂರ್ಣ ಅಲ್ಲ, ಸುಮ್ಮನೆ ಏನು ಗುಬ್ಬಿ ನೀರಲ್ಲಿ ಮಳಗಿ ಮೇಲೆ ಇಟ್ಟಾಗ ಅದೇನ್ ಮಾಡೋದು, ಸಮಯ ಹೆಚ್ಚು ಯಾವಾಗಲೂ ಅಷ್ಟೇ. ಉಪ್ಪಿನಕಾಯಿ ತಿನ್ಬೇಕಾದ್ರೆ ಬಾಟ್ಲಿಗಳೇ ತಿನ್ಬೇಕಾ, ಅದ್ರ ರುಚಿ ತಿಳ್ಕೊಂಡು ಆಮೇಲೆ ನಾವು ಅದನ್ನ ಸರಿಯಾಗಿ ವಿಸ್ತರಿಸಿಕೊಂಡು ಹೋದ್ರೆ ಎಲ್ಲವೂ ನಮ್ಮದಾಗುತ್ತೆ. ಏನಂತೀರಿ? ಲಾಸ್ಟ್ ವ್ಯಕ್ತಿತ್ವಕ್ಕೆ ಲಾಸ್ಟ್ ಹೇಳ್ಬಿಡ್ತೀನಿ, ಗೊತ್ತಿದೆ, ನೆನಪು ಮಾಡಿ ಕಂಟ್ರೋಲ್ ಮಾಡ್ತೀನಿ. ಕಲಬೇಡ ಕೊಲಬೇಡ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಹಿನ್ನದಿಗ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದ್ರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಗೆ ದುರಿಯ ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರೆಂಗೆ ಎಲ್ಲರೊಳಗುಂದಾಗು ಮಂಕುತಿಮ್ಮ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಕೈವಲ್ಯ ಪತಿ ನೀನು, ಏನವಲ್ಲೆನು ನಾನು, ಪರಿಸು ಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸು ನಮ್ಮ ಅನಾವೃತಂತ. ಈ ಚೌಕಟ್ಟಿನೊಳಗೆ ಒಬ್ಬ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಂಡ್ರೆ ಅವನು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ವಿಕಾಸವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ಏನಂತೀರಿ? ಹೌದು. ನಮಸ್ಕಾರ. ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು, ನಾವು ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು, ನಮ್ಮ ಹಿತವ ಕಾಯಲೆಂದು ಕೊಟ್ಟೆವೆಮ್ಮ ಹಕ್ಕನು, ನಾವು ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು. ಹರಿವ ನದಿಯ ಕಡಲ ಗುರಿಯ ಬದಲು ಮಾಡಿ ಕೆಡಿಸಲು, ಹರಿವ ನದಿಯ ಕಡಲ ಗುರಿಯ ಬದಲು ಮಾಡಿ ಕೆಡಿಸಲು, ಕೊಟ್ಟರಾರು ಹಕ್ಕು ನಿಮಗೆ ಹಸಿರು ಬೆಟ್ಟ ಅಳಿಸಲು, ಕೊಟ್ಟರಾರು ಹಕ್ಕು ನಿಮಗೆ ಹಸಿರು ಬೆಟ್ಟ ಅಳಿಸಲು, ನಾವು ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು. ನಮ್ಮ ನೆಲದ ಹಸಿರ ಉಸಿರು ಅಘವ ತೊಳೆವ ವಾಹಿನಿ, ನಮ್ಮ ನೆಲದ ಹಸಿರ ಉಸಿರು ಅಘವ ತೊಳೆವ ವಾಹಿನಿ, ನಮ್ಮ ಬಾಳ ಬುತ್ತಿ ಬೇಡ್ತಿ ಜೀವ ಪೊರೆವ ಶಾಲ್ಮಲಿ, ನಮ್ಮ ಬಾಳ ಬುತ್ತಿ ಬೇಡ್ತಿ ಜೀವ ಪೊರೆವ ಶಾಲ್ಮಲಿ, ನಾವು ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು. ಇರದ ನೀರು ತರುವೆವೆಂಬ ಹುಚ್ಚು
ಮಾಡಲೆಂದೇ ದಣಿಗಳೇ ನಾವು ನಿಮ್ಮ ಒಕ್ಕಲಲ್ಲ ತೋರಬೇಡಿ ಸೊಕ್ಕನು ನಾವು ನಿಮ್ಮ ಒಕ್ಕಲಲ್ಲ ಬಿಡೆವು ಮನೆಯ ಹೊಕ್ಕಲು ನಾವು ನಿಮ್ಮ ಒಕ್ಕಲಲ್ಲ ಬಿಡೆವು ಮನೆಯ ಹೊಕ್ಕಲು ನಿಮ್ಮ ಸೊಕ್ಕು ಮುರಿದು ಬಿಡೆವು ನಾವು ನದಿಯ ಮಕ್ಕಳು ನಿಮ್ಮ ಸೊಕ್ಕು ಮುರಿದು ಬಿಡೆವು ನಾವು ನದಿಯ ಮಕ್ಕಳು ನಾವು ನದಿಯ ಮಕ್ಕಳು ನಾವು ನದಿಯ ಮಕ್ಕಳು